ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಪದ್ಮ ಪಾಕಶಾಲೆಗೆ ಸ್ವಾಗತ. ಇವತ್ತು ಕಡಲೆ ಹಿಟ್ಟು ಮತ್ತು ಕೋವಾ ಯೂಸ್ ಮಾಡಿ ಒಂದು ಒಳ್ಳೆ ಬರ್ಫಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ. ಸಖತ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಯಾವ ಥರ ಮಾಡೋಣ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಒಂದು ಅರ್ಧ ಬಟ್ಲು ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು, ಬಜ್ಜಿ ಅದು ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಬೇಕಿದು. ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಚೆನ್ನಾಗಿ ಸ್ವಲ್ಪ ಹುರಿಬೇಕಾಗತ್ತೆ ಈ ಥರ ಇದನ್ನು. ಅಂದರೆ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿತ್ತು ತುಪ್ಪದಲ್ಲಿ. ತುಪ್ಪ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಬರ್ಫಿದು. ನೋಡಿ ಈ ಥರ ಗಂಟುಗಳು ಇಲ್ಲದೇ ಇರೋ ಥರ ಈ ಥರ ಮಾಡ್ತಾ ಇರಬೇಕು. ಇದನ್ನು ಲೋ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ. ಇದನ್ನು ಫ್ಲೇಮ್ ಹೈ ಮಾಡಬಾರ್ದು. ಇದಕ್ಕೆ ಲೋ ಫ್ಲೇಮಲ್ಲೇ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಮಾಡಬೇಕಾಗುತ್ತೆ. ಇದಾದಮೇಲೆ ನೋಡಿ ಕೋವಾ ಒಂದು 250 ಗ್ರಾಮ್ ತೊಗೊಂಡಿದ್ದೀನಿ ನಾನು. ಇದು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಒಂದು 2 ತಾಸು ಮುಂಚೆನೇ ಹೊರಗಡೆ ಇಟ್ಬಿಡಿ. ನೋಡಿ ನಾನು 2 ತಾಸು ಮುಂಚೆನೇ ಹೊರಗಡೆ ಇಟ್ಟಿದ್ದೆ. ಇದು ನಾರ್ಮಲ್ ಟೆಂಪ್ರೇಚರಿಗೆ ಬಂದಿದೆ ಕೋವಾ. ಇದು ಸ್ವಲ್ಪ ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ದೀನಿ. ಗಟ್ಟಿ ಇತ್ತು ಅಂದರೆ ತುರ್ತು ಕೂಡ ಇಟ್ಕೋಬೋದು. ಇದನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಕರಗಬೇಕು. ಅದು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ. ಲೋ ಟು ಮೀಡಿಯಮ್ ಫ್ಲೇಮ್ ಒಳಗಡೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಇದನ್ನು ಕಡಲೆ ಹಿಟ್ಟಿನಲ್ಲಿ. ಎಲ್ಲ ಕಡೆ ಕಡಲೆ ಹಿಟ್ಟಿಗೆ ಈ ಥರ ಮಿಕ್ಸ್ ಆಗೋ ಥರ ಈ ಥರ ಮಾಡಬೇಕಾಗುತ್ತೆ. ನೋಡಿ ಮಿಕ್ಸ್ ಆಗ್ತಾ ಇದೆ ಇದು. ಇವಾಗ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಮಾಡ್ತಾನೇ ಇರಬೇಕು. ಮತ್ತು ಒಂದೇ ಸೈಡ್ ಮಾಡಿದರೆ ಸಿಯೋ ಚಾನ್ಸ್ ಇರುತ್ತೆ ಇದು. ನೋಡಿ ಇದು ಫುಲ್ ಕರಗಿ ಒಂದು ಕ್ರೀಮ್ ಥರ ಆಗಬೇಕಿದು. ಅಲ್ಲಿವರೆಗೂ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಕಡಿಮೆ ಅಂದ್ರೂ ಒಂದು 10 ನಿಮಿಷ ಅಂತೂ ಮಾಡಬೇಕಾಗತ್ತೆ ಈ ಥರ ಇದನ್ನು. ಬರ್ಫಿ ಮಾತ್ರ ತುಂಬಾ ಸಖತ್ ಟೇಸ್ಟ್ ಇರುತ್ತೆ. ಬೇಕ್ರಿಯಲ್ಲಿ ಸಿಗುತ್ತಲ್ಲ ಸೇಮ್ ಅದೇ ಟೇಸ್ಟೇ ಬಂದಿರುತ್ತೆ. ನೀವು ಒಂದ್ಸರಿ ಬರ್ಫಿ ಮಾಡಿ ನೋಡಿ ಯಾವ ಥರ ಬಂತು ಅಂತಂದು ನನಗೂ ಕಮೆಂಟ್ ಮಾಡಿ ತಿಳಿಸಿ. ಈ ಬರ್ಫಿ ರೆಡಿ ಆಗೋದ್ರೊಳಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇದಕ್ಕೆ 1 ಬಟ್ಲು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಪುಡಿ ಮಾಡಿ ಹಾಕಿದರೆ ಸ್ವಲ್ಪ ಬೇಗ ಆಗುತ್ತೆ. ನಾನು ಸಕ್ಕರೆನೇ ಹಾಕ್ತಾಯಿದ್ದೀನಿ. ಸಕ್ಕರೆ ಕರಗಲಿಕ್ಕೂ ಕೂಡ ಮತ್ತೆ ಒಂದು 10 ನಿಮಿಷ ಬೇಕಾಗುತ್ತೆ ಇದಕ್ಕೆ. ಇದನ್ನು ಲೋ ಫ್ಲೇಮಲ್ಲೇ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ ಇವಾಗೆಲ್ಲ ಕರಗಿದೆ. ನೋಡಿ ಯಾವ ಥರ ಆಗಿದೆ ಅಂತಂದ್ಬಿಟ್ಟು. ಸಕ್ಕರೆ ಎಲ್ಲ ಕರಗಿ ಇದು ತಳ ಬಿಟ್ಕೊಂಡು ಎಣ್ಣೆ ಥರ ತುಪ್ಪ ಎಲ್ಲ ಸೈಡಿಗೆ ಬಿಟ್ಕೊಂಡಿರಬೇಕು. ಅಲ್ಲಿವರೆಗೂ ಈ ಥರ ಮಾಡ್ತಾನೆ ಇರಬೇಕು. ಅಂದರೆ ಚೆನ್ನಾಗಿ ಬೆಂದಿದೆ ಅಂತಂದು ಅವಾಗಿದಾಗುತ್ತೆ. ಸ್ಮೆಲ್ ಕೂಡ ಹೇಗೆ ಬರುತ್ತೆ ಅಂದರೆ ಇದ್ರದ್ದು ತುಂಬಾ ಚೆನ್ನಾಗಿರುತ್ತೆ ಬರ್ಫಿದು. ಅಷ್ಟು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು. ನೋಡಿ ಯಾವ ಥರ ಆಗಿದೆ, ಕಲರು ಚೇಂಜ್ ಆಗಿದೆ ಇದು. ಕಡಲೆ ಹಿಟ್ಟು ಬೇಕಾದ್ರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು ನೀವು. ಅಂದರೆ ಇವಾಗ ಮಧ್ಯೆ ಸೇರಿಸ್ಬಾರ್ದು, ಮೊದಲೇ ಮಾಡ್ತಾ ಇದ್ವಲ್ಲ. ನಾನು ಅರ್ಧ ಬಟ್ಲು ಅಷ್ಟೇ ಹಾಕಿದ್ದೀನಿ. ಬೇಕಿದ್ರೆ 1 ಬಟ್ಲು ಬೇಕಾದ್ರೆ ಹಾಕೋದಿದ್ರೆ ಹಾಕ್ಬೋದು, ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದು ಯಾವುದಕ್ಕೆ ಬೇಕಾದರೂ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರಿದ್ದೀನಿ. ತಳಕ್ಕೆ ತುಪ್ಪ ಸವರಿಬಿಟ್ಟು ಈ ಥರ ಎಲ್ಲದನ್ನು ಈ ಥರ ಹಾಕಬೇಕಾಗುತ್ತೆ. ಯಾವುದಾರ ಒಂದು ಸ್ಪೂನು ಅದರಿಂದ ಕ್ಲೀನಾಗಿ ಈಗ ಮೇಲ್ಗಡೆ ಎಲ್ಲ ಹೀಗೆ ಸಮ ಮಾಡಬೇಕು. ಅಂದರೆ ಬರ್ಫಿ ಕ್ಲೀನಾಗಿ ಸ್ಟ್ರಕ್ಚರ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನೋಡಿ ಈ ಥರ ಸಮ ಮಾಡಬೇಕು ಇದನ್ನು. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ತಳ ಹಿಡಿಯುತ್ತೆ ಅನ್ನೋ ಚಾನ್ಸ್ ಏನೂ ಇಲ್ಲ. ಇದು ಆರಾಮಾಗಿ ಬಿಟ್ಕೊಂಡು ಬರುತ್ತೆ, ಯಾಕೆಂದರೆ ತುಪ್ಪ ಹಚ್ಚಿರ್ತೇವಲ್ಲ. ಇದಕ್ಕೆ ಮೇಲೆ ಡ್ರೈ ಫ್ರೂಟ್ಸ್ ಆಗಿ ನಾನು ಗೋಡಂಬಿ ಮತ್ತು ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಪುಡಿ ಮಾಡಿ. ನೋಡಿ ಎಲ್ಲ ಕಡೆ ಹೀಗೆ ಹಾಕಿಬಿಟ್ಟು ಸ್ವಲ್ಪ ಅದನ್ನು ಪ್ರೆಸ್ ಮಾಡಬೇಕು, ಅಂಟುಗೊಲ್ಲೆ ಅಂತಂದ್ಬಿಟ್ಟು. ಅದೇ ಸ್ಪೂನಿಂದ ಇಲ್ಲ ಕೈಯಿಂದನಾದ್ರೂ ಸ್ವಲ್ಪ ಹೀಗೆ ಒತ್ತಬೇಕಾಗುತ್ತೆ, ಪ್ರೆಷರ್ ಕೊಡಬೇಕು ಅದಕ್ಕೆ. ಅಂದರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಈ ಥರ ಮಾಡಿದರೆ. ಡ್ರೈ ಫ್ರೂಟ್ಸ್ ಹಾಕಿದರೆ ಸ್ವಲ್ಪ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ.
ನೀವು ಯಾವುದಿರುತ್ತೋ ಅದೇ ಡ್ರೈ ಫ್ರೂಟ್ಸು ಹಾಕ್ಬೋದು. ಇದು ಹಾಕಿಬಿಟ್ಟು ಒಂದು 2 ತಾಸು ರೆಸ್ಟ್ ಮಾಡಬೇಕಿದು. ಒಂದು 2 ತಾಸು ಇದನ್ನ ಹಾಗೇ ಇಟ್ಬಿಡಬೇಕು. ಫ್ರಿಜ್ಜಲ್ಲಿಟ್ಟರೆ ಬೇಗ ಸೆಟ್ ಆಗುತ್ತೆ. ಒಂದು 2 ಅವರ್ಸ್ ಬೇಕಾಗುತ್ತೆ ಇದು ಸೆಟ್ ಆಗಲಿಕ್ಕೆ. ನೋಡಿ ಯಾವ ಥರ ಆಗಿದೆ ನೋಡಿ. ಒಂದು 2 ಅವರ್ಸ್ ಆಗಿದೆ. ಇವಾಗ ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಬರ್ಫಿ ಅಂತಂದು. ಫುಲ್ ತಣ್ಣಗಾಗಿರಬೇಕು ಈ ಥರ ಕಟ್ ಮಾಡಲಿಕ್ಕೆ. ತಣ್ಣಗಾದ್ಮೇಲೆ ಈ ಥರ ಒಂದು ಚಾಕು ಇಲ್ಲ ಒಂದು ಸ್ಪೂನು ಯಾವುದರಿಂದನಾದರೂ ಈ ಥರ ನಮ್ಗೆ ಯಾವ ಸೈಜಿಗೆ ಬೇಕಾಗುತ್ತೋ ಆ ಸೈಜಿಗೆ ಬರ್ಫಿನ ಈ ಥರ ಕಟ್ ಮಾಡ್ಕೋಬೇಕು. ನೀವು ಕೋವಾ ಯೂಸ್ ಮಾಡಿ ಒಂದ್ಸರಿ ಬರ್ಫಿ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತಂದ್ಬಿಟ್ಟು. ಟೇಸ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬೇಕ್ರಿಯಲ್ಲಿ ತರೋದನ್ನೇ ಮರ್ತು ಬಿಡ್ತೀರಾ ನೀವು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ತೆಗೆದು ತೋರಿಸ್ತೀನಿ ಹೇಗಿದೆ ಅಂತಂದು. ಆರಾಮಾಗಿ ಈಸಿಯಾಗಿ ಬರುತ್ತೆ, ಪ್ಲೇಟಿಗೆ ಏನು ಅಂಟ್ಕೊಂಡಿರಲ್ಲ. ನೋಡಿ ಹೇಗಿದೆ ಅಂತಂದು. ನೋಡಲಿಕ್ಕೆ ಹೀಗೆ ಕಾಣಿಸ್ತಾ ಇದೆ. ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಸೂಪರಾಗಿ ಬಂದಿರುತ್ತೆ. ಸ್ಮೆಲ್ ಅಂತೂ ಹೇಳಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಇದುವರೆಗೂ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ರಿಲೇಟಿವ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.